ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಗಳೇ, ನೀವ್ ನನ್ನ ಮಗಳೇ ಅಂತ ಕರೆದ್ರಿ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ನೀನಪ್ಪ ಅಂದ್ಯಲ್ಲಮ್ಮ, ಅದಕ್ಕೆ ನಾನು ಮಗಳೇ ಅಂದೆ. ನನಗೂ ನಿಂತರ ಒಬ್ಬಳು ಮಗಳಿದ್ದಾಳೆ. ಅವಳನ್ನೇ ನೋಡಕ್ಕೆ ಅಂತ ನಮ್ಮೂರಿಂದ ಬಂದೆ. ಯಾಕೋ ಗೊತ್ತಿಲ್ಲ, ತುಂಬಾ ಸುಸ್ತಾಯ್ತು. ಬಿಸಿಲು ಅನ್ಸುತ್ತೆ. ಬನ್ನಿ ಅಪ್ಪ, ಬನ್ನಿ. ರಾತ್ರಿ ಸರಿ ಊಟ ಮಾಡಿಲ್ವಾ? ರಾತ್ರಿ ಸರಿಯಾಗಿ ಮಾಡ್ಲಿಲ್ಲ, ತಿಂಡಿನೂ ತಿನ್ನಕ್ಕಾಗಿರ್ಲಿಲ್ಲ. ಈಗೇನಾದ್ರೂ ತಿನ್ನೋಣ ಅನ್ಕೊಂಡೆ, ಅಷ್ಟರಲ್ಲಿ ತಲೆ ಸುತ್ತು ಬಂದ್ಬಿಡ್ತು. ಬಿಸಿಲು ಅಂತ ಕಾಣುತ್ತೆ. BP ಮಾತ್ರ ತಗೊಂಡಿಲ್ವಪ್ಪ? ನನ್ ಮಗಳು ಕೇಳ್ದಂಗೆ ಕೇಳ್ತಾ ಇದ್ದೀರಾ. ನಾನ್ BP ಮಾತ್ರ ತಗೊಳ್ಳೋದು ನಿಮ್ಗೆ ಹೇಗೆ ಗೊತ್ತು? ಅದಾ, ನಮ್ಮಪ್ಪನೂ BP ಮಾತ್ರೆ ತಗೋತಾರೆ, ಅದಕ್ಕೆ ಕೇಳಿದೆ. ಅವ್ರಿಗೂ ನಿಮ್ಮಷ್ಟೇ ವಯಸ್ಸು, ಅದಕ್ಕೆ ನಿಮ್ಮನ್ನ ಅಪ್ಪ ಅಂತ ಕರೆದಿದ್ದು. ಬೇಜಾರಿಲ್ಲ ತಾನೆ? ಬೇಜಾರೇನೂ ಇಲ್ಲ. ನೀನು ನನ್ನ ಮಗಳ ಥರನೇ ಇದೆಯಾ. ಅವಳು ಇದೇ ಊರಲ್ಲೇ ಇರೋದು. ಗಂಡನ ಮನೆಯವರು ತುಂಬಾ ಶ್ರೀಮಂತರು, ದೊಡ್ಡ ಕುಟುಂಬ. ಅವ್ರ ಮನೆಗೆ ಹೋಗೋಣ ಅಂತ ಬಂದೆ. ಹೌದಾ? ಯಾಕೆ ಅಂತ ಕೇಳ್ಬೋದಾ? ಏನಿಲ್ಲ, ಮಗಳನ್ನ ನೋಡ್ಬೇಕು, ಅಳಿಯಂದ್ರನ್ನ ಮಾತಾಡ್ಬೇಕು ಅನ್ನಿಸ್ತು. ಅದಕ್ಕೆ ಊರಿಂದ ಬಸ್ ಹತ್ಕೊಂಡು ಬಂದ್ಬಿಟ್ಟೆ. ಅಲ್ಲಿ ಏನಾದ್ರೂ ಸಮಸ್ಯೆ ಆಗಿದ್ಯಾ? ಯಾಕೆ ಹಾಗೆ ಕೇಳ್ತಿದ್ದೀರಿ? ಯಾಕೆ ಕೇಳಿದೆ ಅಂದ್ರೆ, ಮಗಳ ಮನೆಗೋ ಅಳ್ಳಿನ ಮನೆಗೋ ಬಂದಾಗ ವಿಷಯ ತಿಳಿಸ್ ಬರ್ತಾರೆ. ನೀವ್ ಯಾರಿಗೂ ಹೇಳ್ದೆ ಬಂದ್ರಲ್ವಾ, ಅದಕ್ಕೆ ಕೇಳ್ದೆ ಅಷ್ಟೆ. ಊರಲ್ಲಿ ನಮ್ಮನೆಯಲ್ಲಿ ಎಲ್ರಿಗೂ ಗೊತ್ತಿದೆ. ಇಲ್ಲಿ ಹಳೆಯಂದ್ರ ಮನೆಯಲ್ಲಿ ಯಾರಿಗೂ ಹೇಳಿಲ್ಲ. ಯಾಕೆ? ಹೇಳಿದ್ದಿದ್ರೆ ನಮ್ಮ ಅಳಿಯಂದ್ರು ನಾನಿರೋ ಜಾಗಕ್ಕೆ ದೊಡ್ಡ ಕಾರ್ಯ ಕಳಿಸ್ತಾ ಇದ್ರು. ನಾನೇ ಹೇಳಲಿಲ್ಲ. ಅದು ಸೀದಾ ಅವ್ರ ಮನೆಗೆ ಹೋದ್ರೆ ಎಲ್ರು ನೋಡಿ ಖುಷಿ ಪಡ್ತಾರೆ ಅಂತ. ಅವ್ರ ಮನೆ ಎಲ್ಲಿ ಅಂತ ಹೇಳಿ, ನಾನೇ ನಿಮ್ಮನ್ನ ಬಿಟ್ಟು ಬರ್ತೀನಿ. ಅಯ್ಯೋ, ನಿನಗೆ ಯಾಕಮ್ಮ ತೊಂದ್ರೆ? ಯಾವುದೋ ಕೆಲ್ಸದ ಮೇಲೆ ಹೊರಟಿದ್ಯಾ ಅನ್ಸುತ್ತೆ. ನಾನೇ ಹೋಗ್ತೀನಿ ಬಿಡಿ. ಅಲ್ಲ, ನಿಮ್ ಜಾಗದಲ್ಲಿ ನನ್ನ ತಂದೆನೇ ಇರ್ತಿದ್ರೆ ನಾನು ಸುಮ್ಮನಿರ್ತಿದ್ನಾ? ಬಾಯಿ ತುಂಬಾ ಮಗಳೇ ಅಂತ ಕರೆದಿದ್ದೀರಾ, ನಿಮ್ಮ ಅಳ್ಳಿನ ಮನೆಗೆ ಬಿಡಕ್ ಅವಕಾಶ ಕೊಡಿ. ಆಯ್ತಮ್ಮ.